ಮಳೆ ಬಂದ್ರೆ ಮಳೆ ಬಂದ್ರೆ ಬೆಂಡ್ ಆಗಬಾರ್ದು. ಆಮೇಲೆ ಇದೇ ಒಂದು ಕಾಯಿ ಕೆಂಪು ರೋಗ ಬಂದ್ಬಿಡ್ತಾರೆ. ಆಮೇಲೆ ಕೆಂಪು ರೋಗ ಬಂದು ಗಿಡ ಬೆಳವಣಿಗೆ ಆಗ ಮತ್ತೆ ಕೆಂಪು ರೋಗ ನಮ್ಮ ಸೈಂಟಿಫಿಕ್ ನೇಮ್ ಯೂಸ್ ಕೆಂಪು ರೋಗ ಮೆಗ್ನೀಷಿಯಂ ಡೆಫಿಷಿಯನ್ಸಿ. ಸೇಮ್ ಇದರಲ್ಲಿ ಭತ್ತದಲ್ಲಿ ಕೂಡ ಸೇಮ್ ಅದನ್ನು ಕೆಂಪು ರೋಗ ಅಂತಾರೆ. ಶೀತ್ ಬ್ಲಾಸ್ಟ್ ಇದಕ್ಕೇನು ಸಿಗ್ಬೇಕಾದಂತ ಪೌಷ್ಟಿಕ ಸಿಕ್ಕಿರಲ್ಲ. ನೀರಿಗೋಸ್ಕರ ಆ ಥರ ಆಗಿದೆ. ಆಮೇಲೆ ಎಕರೆಗೆ ಒಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡಿದೆ. ಔಷಧ ಸಿಂಪಡಣೆ ಮಾಡ್ತಾ ಇದ್ದಾರೆ. ಅದು ಯುಟಿಲೈಸ್ ಆಗುತ್ತೆ. ಆ್ಯಕ್ಚುಲಿ ಈ ಕುರುಗೋಡು ತಾಲೂಕಿಗೆ ತುಂಬ ಕಡಿಮೆ ಬಿತ್ತನೆ ಪ್ರದೇಶ ಆಗಿದೆ. ಒಂದು 6% ಅಷ್ಟೇ. ಒಂದು 90% ನೀರಾವರಿ ಪ್ರದೇಶ ಇದೆ. ಹಂಗಾಗಿ ಈಗ 18,800 ಹೆಕ್ಟರ್ ಈ ತಾಲೂಕು. ನಮ್ಮ ಜಿಲ್ಲೆಯಲ್ಲಿ ಇಲ್ಲೇ ಅಲ್ಲ ಕೃಷಿ ಬರೀ 2,200 ಇದು ಕುಸ್ಕಿ ಗುರಿ ಇದೆ ಸರ್. ಅದ್ರ 2,200 ಆಗಿರೋದ್ರೆ 570 ಅಷ್ಟೇ. ಇವಾಗ ಅಷ್ಟೇ ನಾವು ಡ್ರಾಟ್ ಡಿಕ್ಲೇರ್ ಮಾಡ್ತೀವಿ. ಎಷ್ಟೇ ಸರ್? ಇನ್ನು ನಾಳೆ ನಮಗೆ ನೀರು ಬಂದ್ರೆ ಥೈಲ್ಯಾಂಡ್ ಸಾರ್ ಇದು 7 ಡಿಸ್ಟ್ರಿಬ್ಯೂಟ್ರ್ 37 ಕಿಲೋಮೀಟರ್ ಬರೀ 29-28ಗೆ ಬರೋದು. ಅಲ್ಲಿಗೆ ನಿಂತ್ಕೊಂಡ್ಬಿಡ್ತದೆ. ಮುಂದಕ್ಕೆ ನೀರು ಬರೋದಿಲ್ಲ. ಹಂಗಾಗಿ ಬರೀ ಲಸ್ಕರ್ ಇಲ್ಲ ಏನಿಲ್ಲ. ಹಿಂದಕ್ಕೆ 50 ಜನ ಲಸ್ಕರ್ ಜಂಗಲ್ ಬೆಳೆದಂತ ಅಂತ ಹೇಳ್ತಾ ಒಂದು ಸ್ವಲ್ಪ ಜಂಗಲ್ ಬೆಳೆದಿರುತ್ತೆ. ಆಮೇಲೆ ಒಳಗಡೆ ಶೀಟು ಮತ್ತೆ ಮಾಡಿದ್ರೆ ನೀರು ಬರ್ತಾನೆ ಇಲ್ಲ. ಈಗ ನೀರು ಬಿಟ್ಟರೆ ಸುತ್ತ ನಾವು ಬೇಜಿನಿಲ್ಲ. ಹಂಗಾಗಿ DC1 ಡಿಸ್ಟ್ರಿಬ್ಯೂಟ್ರಿಗೆ ಇಷ್ಟು ಜನ ಇದ್ರು. 8 ಜನ ಜೈಗಳು, BW, ಆಮೇಲೆ 50 ಲಸ್ಕರ್ಗಳು 50 ಜನ. ಈಗ ಓಸ್ ಅಲ್ಲಿದ್ದಲ್ಲಿ 37 ಕಿಲೋಮೀಟ್ರಿಗೆ 8 ಜನ ಇದ್ದಾರೆ. ಒಂದು 4 ಜೈಗಳು ಇದ್ದಾರೆ. BW ಅಷ್ಟು ಮಾತ್ರ ಬಿಟ್ಟರೆ ಲಸ್ಕರ್ಗಳು ಇಲ್ಲ. ಬರೀ ನಂಬರ್ ಅಂತಾರೆ. ಈ ಥರ ಆಗಿ ನಮಗೆ ಸಿಂಧಿಗೇರಿ ನೀರು ಬರ್ತಾ ಇಲ್ಲ. D7ಗೆ ಎಷ್ಟು ಕೊಡ್ಬೇಕು? ಬರೀ 390 ಅಂತಾರೆ. ಆಂಧ್ರ ಬೋರ್ಡ್ನವ್ರು ಬರೋದು. ನಾವು ರೈತರು ಹೋದ್ರಿಂದ ನಮ್ಮನ್ನು ಅಂಗಿ ಸುತ್ತ ಕಾಲಿದಾಗಿ ಬರ್ತಾರೆ. ಅಷ್ಟು ಪವರ್ ಇರ್ತೈತೆ ಅವ್ನಿಗೆ ಆಂಧ್ರ ಇಂಜಿನಿಯರಿಗೆ. ನಮ್ಮ ಇಂಜಿನಿಯರ್ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ D7ಗೆ ಎಷ್ಟು ಬೇಕು ನೀರು ಅಂದ್ರೆ 500 kg ಕಂಪಲ್ಸರಿ ಆಗಿದ್ರೆ ಮಾತ್ರ ನಿಮಗೆ ನೀರು ಬರ್ತದೆ. D7 ಬರ್ತದೆ. ಅವ್ರು ಏನು ಮಾಡ್ತಾರೆ? ಬರೀ 290. 750 ಯಾವಾಗ ಬಿಡೋದು? ಇಲ್ಲ ಸರ್, ಅದು ನಮ್ದು D7 ಬರೀ ಆಂಧ್ರ ಕೋಟ ನಮ್ದು ಇರೋದು 290 ಅಲ್ಲ. ನಮಗೆ 500 kg ಸಿದ್ರೆ ಮಾತ್ರ ಮ್ಯಾಗರ್ ತಣ್ಣಗಾದಾಗ ರಾತ್ರಿ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಈ ಟೈಮ್ 500 kg ಕಂಪಲ್ಸರಿ ಆಯ್ಕೆಟ್ಟಿಗೆ ಮಾಡ್ಕೊಂಡ್ಬಿಟ್ಟಾರೆ ಸರ್. ಯಾರು ನಮ್ಮದೇನು ರೈತರ ಕಾಡ್ತಾನ ನಾವು ಮಾಡ್ಕೊಂಡಿಲ್ಲ. ಆಗೋದಿಲ್ಲ ಸರ್. ಅದೇ ನಿಮ್ಮ ತಪ್ಪು ಬರೋದು. ನಾವು 290ಕ್ಕೆ ನಮಗೆ ಬರ್ತದೆ. 290ಕ್ಕೆ ನಮಗೆ ಬರ್ತಾ ಇಲ್ಲ. 550